ಅಕ್ರಮವಾಗಿ ಅಕ್ಕಿ ಸಾಗಾಟ, ಆಹಾರ ಇಲಾಖೆ ದಾಳಿ, ಅಕ್ಕಿ ವಶ. ಅಕ್ರಮವಾಗಿ ಪಡಿತರ ಅಕ್ಕಿ ಸಾಗಾಟ ಮಾಡುತ್ತಿದ್ದ ಸಂದರ್ಭದಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ ಅಕ್ರಮವಾಗಿ ಸಾಗಿಸುತ್ತಿದ್ದ ಅಕ್ಕಿ ವಶಕ್ಕೆ ಪಡೆದಿದ್ದಾರೆ. ಧೂಳಖೇಡ ಗ್ರಾಮದ ಭೀಮಾಶಂಕರ ನಗರದಲ್ಲಿ ಅಕ್ರಮವಾಗಿ ಅಕ್ಕಿ ಸಾಗಾಟ ಮಾಡುತ್ತಿರುವ ಸಂದರ್ಭದಲ್ಲಿ ಆಹಾರ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ದಾಳಿ ನಡೆಸಿ 15,680 ರೂಪಾಯಿ ಮೌಲ್ಯದ 560 ಕೆಜಿ ಅಕ್ಕಿ ಹಾಗೂ ಟಾಮ್ ಪ್ಯಾಜಿಯೋ KA28AB1115 ವಶಕ್ಕೆ ಪಡೆದು ಜಳಕಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಆರೋಪಿಗಳು ಪರಾರಿಯಾಗಿದ್ದಾರೆ. ಈ ದಾಳಿಯಲ್ಲಿ ಆಹಾರ ಇಲಾಖೆಯ ಆಹಾರ ನಿರೀಕ್ಷಕರಾದ ಶಿವಾನಂದ ಕೋಳಿ, ಝಳಕಿ PSI ಹಾಗೂ ASI ಮತ್ತು ಪೊಲೀಸ್ ಸಿಬ್ಬಂದಿಗಳಾದ SB ಉಮಾರಾಣಿ, SG ಬಿರಾದಾರ್, SB ಶಿವೂರ್, GS ಮೇತ್ರಿ ಹಾಗೂ KRS ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಗಣಪತಿ ರಾಠೋಡ್, ಜಿಲ್ಲಾಧ್ಯಕ್ಷರು ಅಶೋಕ್ ಜಾಧವ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ ಚಡಚಣ, ಜಿಲ್ಲಾ ಕಾರ್ಯದರ್ಶಿ ನಬೀರ್ ರಸೂಲ್ ಜಮಾದಾರ್, ಚಡಚಣ ತಾಲೂಕಾ ಅಧ್ಯಕ್ಷರು ಚಂದ್ರಕಾಂತ್ ನಗರೆ, ಇಂಡಿ ತಾಲೂಕಾ ಅಧ್ಯಕ್ಷರು ಮುತ್ತುರಾಜ್ ಹೊನಗೊಂಡ್, ರಂಜಾನ್ ಕೊಂಕಣಿ, ನಾಗೇಶ್ ಸರಸಂಬಿ, ಅಣ್ಣಾ ಪೂಜಾರಿ, ನಿರಂಜನ್, ಸುರೇಶ್ ನಿಂಬೋಣಿ, ಮಲ್ಲಿಕಾರ್ಜುನ್ ಬಿರಾದಾರ್, ಸುರೇಶ್ ಕೋಳಿ, ಗೋರಖನಾಥ್ ಚವ್ಹಾಣ್, ಅಕ್ಬರ್ ನದಾಫ್, ಕರಿಬಸಪ್ಪ, KRS ಪಕ್ಷದ ಸೈನಿಕರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ಎಂದು ಚಡಚಣ ಆಹಾರ ಇಲಾಖೆಯ ನಿರೀಕ್ಷಕ ಶಿವಾನಂದ್ ಕೋಳಿಯವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ವರದಿ ವಿಠಲ್ ಕೊರತೆ. ನಗರ ಏನು ಇತ್ತು ಅಕ್ಕಿ ಕಳ್ಳತನ ಅಕ್ಕಿ ಕಳ್ಳತನ ಗಾಡಿ ಸಿಕ್ತಿತ್ತು. ಹಾಗಾಗಿ ಇವತ್ತು ಫುಡ್ ಆಫೀಸರ್ ಮತ್ತು ನಮ್ಮ ಜಳಕಿ ಪೊಲೀಸ್ ಸ್ಟೇಷನ್ ಅವ್ರಿಗೆ ಕಾಲ್ ಮಾಡೋದ್ರೆ ಅವ್ರು ಬಂದಿದ್ದಾರೆ. ಈಗಾಗಲೇ ಪಂಚನಾಮ ಮಾಡ್ತಾ ಇದ್ದಾರೆ. ಹಾಗಾಗಿ ಇವನು ಪಂಚನಾಮ ಮಾಡಿ ಇವ್ರ ಮ್ಯಾಗೆ FIR ಆಗಬೇಕು. ಯಾವ ರೀತಿ FIR ಮಾಡ್ತೀರೋ ಅದು ನಮ್ಗೆ ಗೊತ್ತಿಲ್ಲ. ಅದು ನಾವು ನಾಳೆ ನಾವು ಕೇಳ್ತೇವೆ. ಇದು ಯಾವ ರೀತಿ ಮಾಡಿರಿ ಏನಿಲ್ಲ ನಾವು ಕೇಳ್ತೇವೆ. ಮುಂದಿನ ಏನದ ಅವರಿಗೆ ನಮ್ಮ ಒಂದೆರಡು ಮಾತು ನಮ್ಮ ಅಧ್ಯಕ್ಷ ಮಾತಾಡ್ತಾರೋ ಇಲ್ಲ. ಏನು ಹೇಳಿದ್ರು ನಮ್ಮ ಗಣಪತಿ ಸರ್ ಅವ್ರಿಗೆ ಹೇಳೋ ಪ್ರಕಾರ ಈಗ ನಾವು ಬೈಕ್ ಜಾಥಾದಲ್ಲಿ ನಾವು ಹೋಗುವಾಗ ಅವರು ಇಲ್ಲೇ ಇದ್ದರು. ಪಡಿತರ ಕಳ್ಳತನ ಪಡಿತರ ಅಕ್ಕಿಯನ್ನು ಕಳ್ಳತನ ಮಾಡ್ಕೊಂಡು ಅವ್ರು ಹೋಗ್ತಾಯಿದ್ರು. ಆವಾಗ ನಮ್ಮ ಕೈಯಲ್ಲಿ ಸಿಗ್ಬಿದ್ರು. ಸೊ ಆ ವಿಚಾರವನ್ನು ಇಟ್ಕೊಂಡು ನಾವು ಎಲ್ಲ ಫುಡ್ ಆಫೀಸರ್ ಆಗಲಿ ನಮ್ಮ PSI ಅವ್ರಿಗೆ ಫೋನ್ ಹಚ್ಚಿದಾಗ ಅವರು ಬಂದಿದ್ದಾರೆ. ಬಂದು ಅವ್ರ ಮೇಲೆ ಕಾನೂನು ರೀತಿ ಒಳಗೆ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ನಾವು KRS ಪಕ್ಷದವರು ಸುಮ್ಮನೆ ಬಿಡೋದಿಲ್ಲ ಅಂತ ನಾನು ಈ ಮೂಲಕ ನಾನು ತಿಳಿಸ್ಬೋದು. ಇಷ್ಟು ಬಿಟ್ಟು ನಾವು ಏನೂ ಹೇಳೋಕ್ಕಾಗಲ್ಲ. ಗಾಡಿ ನಂಬರ KA28AB1115. ಅವರು ಡ್ರೈವರ್ಗಳು ಇಷ್ಟುವರೆಗೆ ಇದ್ದರು. ಒಂದು ಹಾಫ್ ಆನ್ ಅವರ್ ಆಯಿತು. ಅವ್ರು ಓಡೋಗಿದ್ದಾರೆ. ಅವ್ರದ್ದು ಕೂಡ ನಾವು ಇಮೇಜನ್ನು ತೊಗೊಂಡಿದ್ದೀವಿ, ಫೋಟೋ ತೊಗೊಂಡಿದ್ದೀವಿ. ಆ ಫೋಟೋನು ಕೂಡ ನಾವು ಫೇಸ್ಬುಕ್ಕಲ್ಲಿ ಹಾಕಿದ್ದೀವಿ ಆಲ್ರೆಡಿ. ಇಷ್ಟು ವಿಚಾರ ನಾವು ಹೇಳಬಲ್ಲೆ. ಇದರ ಮೇಲೆ ಅವರು ನಮ್ಮ ಅಧಿಕಾರಿಗಳು ಯಾವ ರೀತಿ ಅವ್ರ ಮೇಲೆ ಕ್ರಮ ತಗೋತಾರೆ ಅವ್ರನ್ನ ತಿಳಿಸ್ತಾರೆ ನಮಗೆ ಮುಂದೆ ಬರೋ ದಿನಗಳಲ್ಲಿ. ಸರ್ ತಾವು ಹೇಳಿ. ಅಡಿಯಲ್ಲಿ ಅಕ್ಕಿ ಕಳುವು ಮಾಡೋದ್ರ ಪ್ರಕಾರ ನಾವು ಕೇಸ್ ದಾಖಲೆ ಮಾಡ್ತೀವಿ. ಪೊಲೀಸ್ ಎಲ್ಲರೂ ಕ್ರಮ ಕೈಗೊಳ್ತಾರೆ. ದಯವಿಟ್ಟು ಅಷ್ಟು ಮಾಡಿ ಸರ್. ಇಷ್ಟೇ ನಾವು ಹೇಳ್ಬಲ್ಲೆವು. ಅದ್ರ ಮೇಲೆ ಏನು ಪಂಚನಾಮ ಮಾಡಬೇಕು, ಏನು ಮಾಡಬೇಕು ಎಲ್ಲ ಇದು ತಮ್ಮ ನಾವು ಹಾಕಿದ್ದೀವಿ. ನೀವು ಯಾವ ರೀತಿ ಕ್ರಮ ತಗೋತೀರಿ ನೋಡ್ರಿ. ಆ ರೀತಿ ಕ್ರಮ ತಗೊಂಡು ಇದು ಮಾಡಿ. ದಯವಿಟ್ಟು ನಿಮ್ಮ ಕೈ ಮುಗಿತೀವಿ. ಇದು ಎಲ್ಲ ಕಡೆ ಆಗಬಾರ್ದು. ಭಾಳಷ್ಟು ಜಾಗದಲ್ಲಿ ಆಗ್ತಾ ಇದ್ದಾವೆ. ತಾವೆಲ್ಲ ನೋಡಿರ್ಬೋದು. ಎಲ್ಲ ಕಡೆಯಿಂದ ವಿಡಿಯೋಗಳಾಗಲಿ ಫೋಟೋಗಳಾಗಲಿ ಬರ್ತಾ ಇದ್ದಾವೆ. ಮಾಡಿರಿ ಸರ್ ದಯವಿಟ್ಟು. ಇಂಥದ್ದು ಆಗಬಾರ್ದು.